ಗರಗಸಗಳಿಂದ ಕತ್ತಿಯಿಂದ ಕಡೆದು ಬೆಟ್ಟದ ಹಾಗೆ ಅವಳ ಹೆಣದ ರಾಶಿಯನ್ನು ಹಾಕಿ ಅದಕ್ಕೆ ಬೆಂಕಿ ಹಚ್ಚಿದ್ರಂತೆ. ಹಚ್ಚಿದರೆ ಕೆಟ್ಟ ವಾಸನೆ ಬರಬೇಕಲ್ವ, ಘಮ 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 ಸೆಂಟ್ ಹಾಕಿದ ಹಾಗೆ ಪರಿಮಳ ಬಂತಂತೆ. ಅದ್ಯಾಕೆ ಪರಿಮಳ ಬಂತು ಪೂತನೆಯ ದೇಹದಿಂದ? ಅಷ್ಟೊಂದು ಸೌಗಂಧಿ ಹೇಗೆ ಬಂತು ಸುಡಬೇಕಾದ್ರೆ? ಅದಕ್ಕೆ ಆ ಪೂತನೆಯ ದೇಹದಲ್ಲಿ ಊರ್ವಶಿ ಬಂದು ಕೂತಿದ್ಲಂತೆ. ದೇವಲೋಕದ ಅಪ್ಸರೆ ಊರ್ವಶಿ. ಅವಳನ್ನೇನಾದರೂ ಈ ಪ್ರಾಂತ್ಯಕ್ಕೆ ಕರ್ಕೊಂಡು ಬಂದರೆ ಒಂದು ದೊಡ್ಡ ಫ್ಯಾಕ್ಟ್ರಿ ಇಡ್ಬೋದು ನೀವು, ಪರಿಮಳದ ಫ್ಯಾಕ್ಟ್ರಿ. ಅವಳ ಒಂದು ದೇಹದಿಂದ ಬರುವ ಬೆವರಿನ ಹನಿ 100 ಕಿಲೋಮೀಟ್ರ್ ಪರಿಮಳ ಇರುತ್ತಂತೆ. ಆ ಊರ್ವಶಿಯ ಒಂದು ಹನಿ ಬೆವರು ಉಡುಪಿ ಕರ್ಕೊಂಡು ಬಂದರೆ ಸಿಕ್ಕಾಪಟ್ಟೆ ಬೆವರು ಬರುತ್ತೆ, ದೊಡ್ಡ ಫ್ಯಾಕ್ಟ್ರಿ ತೆಗೆದು ಬಿಡ್ಬೋದು. ಆ ಊರ್ವಶಿಯ ದೇಹ ಪೂತನೆಯ ದೇಹದಲ್ಲಿ ಸೇರಿದ್ರಿಂದ ಅಷ್ಟು ಘಮ ಘಮ ಪರಿಮಳ ಬರ್ತಾ ಇತ್ತಂತೆ. ಅಲ್ಲ, ಪೂತನೆಯಲ್ಲಿ ಊರ್ವಶಿ ಯಾಕೆ ಸೇರಿಕೊಂಡ್ಳು? ಊರ್ವಶಿಗೆ ಒಂದು ಕುಬೇರನ ಶಾಪ.